ನಮಸ್ತೆ ಫ್ರೆಂಡ್ಸ್. ಇವತ್ತು ನಮ್ಮ ಮಂಡ್ಯದ ಗಂಡು, ಕಲಿಯುಗ ಕರ್ಣ, ಕೊಡುಗೈ ದಾನಿ, ರೆಬಲ್ ಸ್ಟಾರ್ ಅಂಬರೀಷ್ ಸರ್ ಅವರ 74ನೇ ಹುಟ್ಟುಹಬ್ಬದ ಸವಿನೆನಪು. ಅಂಬರೀಷ್ ಸರ್ ನಮ್ಮ ಜೊತೆ ಇಲ್ಲ, ಆದರೂ ಕೂಡ ಅವರು ಬಿಟ್ಟು ಹೋದ ಅನೇಕ ಕೆಲಸಗಳ ಮೂಲಕ ಅವರು ಈಗಲೂ ಕೂಡ ಜೀವಂತವಾಗಿದ್ದಾರೆ. ಚಿತ್ರರಂಗಕ್ಕೆ ಮತ್ತು ರಾಜಕೀಯದಲ್ಲಿ ತಮ್ಮದೇ ಆದ ವಿಶಿಷ್ಟವಾದ ಒಂದು ಶೈಲಿಯನ್ನು ಉಳಿಸ್ಕೊಂಡು ಬಂದವರು ನಮ್ಮ ಡಾಕ್ಟರ್ ಅಂಬರೀಷ್ ಸರ್ ಅವರು. ಚಿತ್ರರಂಗದಲ್ಲಿ 1972ರಿಂದ 2018ರವರೆಗೂ ಸುಮಾರು 206 ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಮತ್ತು ಬೇರೆ ಭಾಷೆಗಳಲ್ಲೂ ಕೂಡ ನಟನೆಯನ್ನು ಮಾಡಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಹೀಗೆ ಅನೇಕ ಚಿತ್ರಗಳಲ್ಲೂ ಕೂಡ ಅವರು ನಟನೆಯನ್ನು ಮಾಡಿದ್ದಾರೆ. ಮಂಡ್ಯದ ಗಂಡು, ಕಲಿಯುಗ ಕರ್ಣ ಅಂತಲೇ ಅವ್ರನ್ನ ಕರೀತಾಯಿದ್ರು. ಕೊಡುಗೈ ದಾನಿ ಅಂದರೆ ಯಾರೇ ಮನೆ ಹತ್ರ ಕಷ್ಟ ಅಂತ ಹೇಳ್ಕೊಂಬಂದರು ತಮ್ಮ ಕೈಲಾದಷ್ಟು ಸಹಾಯವನ್ನು ಅವರು ಮಾಡ್ತಾಯಿದ್ರು. ಹಾಗಾಗಿ ರಾಜಕೀಯದಲ್ಲೂ ಕೂಡ ಮಂತ್ರಿಯಾಗಿ, 3 ಬಾರಿ MP ಆಗಿ, 2 ಬಾರಿ MLA ಆಗಿ ಅನೇಕ ಸಮಾಜ ಸೇವೆ ಮತ್ತು ರಾಜಕೀಯದಲ್ಲೂ ಕೂಡ ಜನರಿಗೆ ಆದ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಚಿತ್ರರಂಗದಿಂದ ಯಾವತ್ತೂ ಕೂಡ ಅವ್ರನ್ನ ಮರೆಯೋಕ್ಕಾಗಲ್ಲ. ಯಾಕಂದರೆ ರೆಬಲ್ ಸ್ಟಾರ್ ಅಂಬರೀಷ್ ಸರ್ ಅಂದರೆ ಅವರ ನೇರ ನುಡಿ, ನೇರ ಮಾತು ಅಂತಲೇ ಹೇಳ್ಬೋದು. ಮತ್ತು ಅವರ ಮಾನವೀಯತೆ ಮತ್ತು ಸಹಾಯ ಮಾಡುವ ಗುಣ, ದಾನ ಮಾಡುವ ಗುಣ ಎಲ್ಲರಿಗೂ ಇಷ್ಟ ಅಂತಲೇ ಹೇಳ್ಬೋದು. ಹಾಗಾಗಿ ಅಂಬರೀಷ್ ಸರ್ ಅವರು ನಮ್ಮ ಜೊತೆ ಇವತ್ತಿಲ್ಲ ಅಂದರೂ ಅವರು ಬಿಟ್ಟು ಹೋದ ಒಂದು ವ್ಯಕ್ತಿತ್ವ, ಅವರ ನೆನಪುಗಳು, ಅವರು ಮಾಡಿದ ಪಾತ್ರಗಳು ಸದಾ ಜೀವಂತವಾಗಿರುತ್ತೆ. ಮತ್ತು ಅವರಿಂದ ಪಡೆದ ಸಹಾಯ, ಅವರಿಂದ ಮಾಡಿದ ದಾನ ಧರ್ಮದ ಗುಣ ಕೂಡ ಯಾವತ್ತಿಗೂ ಯಾರೂ ಕೂಡ ಮರೆಯೋಲ್ಲ ಅಂತಲೇ ಹೇಳ್ಬೋದು. ಸೊ ಮತ್ತೊಮ್ಮೆ ಡಾಕ್ಟರ್ ಅಂಬರೀಷ್ ಸರ್ ಅವರಿಗೆ 74ನೇ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.